ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಸಂಜೆ ಟೀ ಟೈಮ್ಗೆ ಕಾಫಿ ಜೊತೆಗೆ ಅಥವಾ ಟೀ ಜೊತೆಗೆ ಏನಾದರೂ ಬಿಸಿ ಬಿಸಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ ಶ್ರೀಮತಿ ರಾಧಾ ಶೆಣೈ ಅವರು ನಮಗೆ ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ ಅಂತೇಳಿ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮೇಡಮ್, ನಮಗೆ ಯಾವುದು ಟೀ ಟೈಮ್ ಸ್ನ್ಯಾಕ್ಸಾ ಅಥವಾ ಮಧ್ಯಾಹ್ನದ ಊಟಕ್ಕೆ ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ನಾನು ಇವತ್ತು 2 ಸ್ವೀಟ್ ಐಟಮ್. 2 ಸ್ವೀಟಾ? ಓಕೆ. ಯಾವುದು? ಒಂದು ಆಲೂ ಹಲ್ವಾ. ಆಲೂಯಿಂದ ಹಲ್ವಾ? ಓ, ಕ್ಯಾರೆಟ್ ಹಲ್ವಾ ಎಲ್ಲ ಇರುತ್ತೆ, ಆಲೂಯಿಂದ ಕೂಡ ಮಾಡ್ತಾರಾ? ಓಕೆ. ನೆಕ್ಸ್ಟ್ ಒಂದು ಮುಳ್ಳು ಸೌತೆಯದ್ದು ಪಾಯಸ. ವೆರಿ ರಿಫ್ರೆಶಿಂಗ್ ಅಲ್ಲ? ಸರಿ, ಹಾಗಾದರೆ ಈಗ ಮಳೆ ನಿಲ್ತು ಅಂತ ಕ್ಷಣವೇ ಈಗ ಸೆಕೆ ಶುರು ಆಗಿದೆ. ಸೊ ಅದಕ್ಕಂತೂ ರಿಫ್ರೆಶಿಂಗ್ ಆಗಿ ಏನಾದರೂ ಬೇಕು ಇಂಥದ್ದು. ಸೊ ನೋಡೋಣ ಹೇಗಿರುತ್ತೆ ಅಂತೇಳಿ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ನೀವು 2 ಕೂಡ ಸ್ವೀಟ್ ಅಂತಲೇ ಹೇಳಿದಿರಿ, ಯಾವುದು ಇದರಲ್ಲಿ ಮಾಡ್ತಾಯಿದ್ರಿ? ನಾನು ಫಸ್ಟಿಗೆ ಮುಳ್ಳು ಸೌತೆಯದ್ದು ಪಾಯಸ. ಮುಳ್ಳು ಸೌತೆ ಪಾಯಸ. ಓ ಓಕೆ, ಸರಿ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಾಣಲೆ ಬೇಕು. ಆ್ಯಕ್ಚುಲಿ ಮುಳ್ಳು ಸೌತೆಯಿಂದ ಕಡುಬು ಎಲ್ಲ ಮಾಡ್ತಾರೆ, ಇದು ಪಾಯಸ ಬೇರೆ. ಇದರಲ್ಲಿ ತುಪ್ಪ, ಗೋಡಂಬಿ ಫ್ರೈ, ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡ್ತೀನಿ. ಅಷ್ಟಿಗೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಬೇಕು ಅಂದರೆ ನಿಮಗೆ ತುಪ್ಪ ಬೇಕೇ ಬೇಕು. ಸೊ ಬೆಸ್ಟ್ ತುಪ್ಪ ಪ್ಯೂರ್ ಕೌ ಘೀ ಅಂತ ಹೇಳಿದರೆ KC ಅವರ ಪ್ಯೂರ್ ಕೌ ಘೀ. ಹಾಗೆ ಹಾಕ್ತಾಯಿದ್ರೆ ಪರಿಮಳ ಹಾಗೆ ಒಮ್ಮೆ ಬರುತ್ತೆ. ಸಾಕಾ? ಹಾಕಬೇಕಾ? ಸಾಕಾ? ಹಾಂ, ಸಾಕು. ಫಸ್ಟ್ ದ್ರಾಕ್ಷಿ ಮತ್ತು ಇದನ್ನು ಗೋಡಂಬಿಯನ್ನು ಫ್ರೈ ಮಾಡಿರ್ತೇನೆ ನಾನು. ಮತ್ತು ಪಾಯಸಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ತುಪ್ಪ ಬಿದ್ದರೆ ಟೇಸ್ಟ್ ಒಳ್ಳೆ ಟೇಸ್ಟ್ ತಂತಾನೆ ಹೊರ. ಹಾಂ. ಮತ್ತು ಇದರಲ್ಲಿ 2 ಇದಕ್ಕೆ ಮುಳ್ಳು ಸೌತೆ ಪಾಯಸಕ್ಕೆ ಒಂದು ಅಕ್ಕಿ ರವೆ ಹಾಕಿ ಮಾಡ್ಬೋದು, ಅಥವಾ ಒಳ್ಳೆ ಇದು ಈಗ ಪಾಯಸ ಮಾಡ್ತೇವಲ್ಲ ನಾವು, ಹಾಲು ಪಾಯಸ, ಅದರ ಅಕ್ಕಿ ಅದು ಸಹ ಮಾಡ್ಬೋದು. ಅಕ್ಕಿಯಿಂದ ಮಾಡ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ತೆಗಿಲಿಕ್ಕಿದೆಯಾ? ಇದು ತೆಗಿಬೇಕು. ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ. ನಾನು ಫಸ್ಟ್ ನೀವು ಹೇಳುವಾಗ ಅಂದ್ಕೊಂಡೆ, ಅಂದರೆ ಇದು ಮುಳ್ಳು ಸೌತೆಯಿಂದ ಪಾಯಸ ಅಂತ ಹೇಳಿದಾಗ ತುಂಬ ತೆಳು ಬರಲ್ವಾ ಹೇಗೆ ಅಂತ ಅಕ್ಕಿ ರವೆ ಹಾಕ್ತಾ ಇದ್ದೀರಿ? ಅಕ್ಕಿ ರವೆಯಿಂದ ಮಾಡೋ. ಹಾಂ 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 ಹಾಂ. ಇದು ನಾವು ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ಲ, ಅಂದರೆ ಅಕ್ಕಿದೆ ಉಪ್ಪಿಟ್ಟು ಮಾಡ್ತಾರೆ ಅಥವಾ ಇಡ್ಲಿಗೆ ಹಾಕುವಂಥ ಅದೇ ರವೆ ಅಷ್ಟೇ ಸಾಕಾಗುತ್ತೆ. ಮತ್ತು ನಾವು ಪಾಯಸ ಮಾಡೋದಂದರೆ ಸ್ವಲ್ಪ ಪಾಯಸ ಬೇಯಿಸಬೇಕು, ಇದು ಸ್ವಲ್ಪ ಬೇಗ ಆಗುವಂಥದ್ದು.
ಅದಕ್ಕೆ ಅಂದರೆ ಕಡಲೆಬೇಳೆ ಎಲ್ಲ ಮಾಡುವಾಗ ಅದನ್ನು ಫಸ್ಟ್ ಸಪ್ರೇಟಾಗಿ ಬೇಯಿಸಬೇಕು. ಇದು ಹೇಗೆ ಎಷ್ಟು ಹುರ್ಕೊಳ್ಳಿಕ್ಕಿದೆ ಅಂದರೆ ಬ್ರೌನ್ ಆಗಬೇಕಾ ಅಥವಾ ಘಮ ಬರೋವರೆಗೂ ಹೇಗೆ? ಅಂದರೆ ಆ್ಯಕ್ಚುಲಿ ಸ್ವಲ್ಪ ಬೇಯುವಾಗ ಅದು ಗಂಟು ಬರ್ತದಲ್ಲ, ಅದು ಹೋಗುವ ಹಾಗೆ ಹುರಿಯೋದು. ಜಸ್ಟ್ ಬಿಡಿ ಬಿಡಿ ಬಂದರೆ ಗಂಟು ಬರೋದಿಲ್ಲ. ಇದನ್ನು ಹುರಿಯೋ ಉದ್ದೇಶ ಅದು, ಅದೇ ಉದುರಾಗಿ ಬರಲಿ ಅಂತೇಳಿ, ಮತ್ತು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಹಾಗೆ ಅದು ಮೇನ್ ಉದ್ದೇಶ ಗಂಟು ಬರೋದು. ಹಾಗೆ ಫ್ರೈ ಆಯಿತು, ಕಲರ್ ಚೇಂಜ್ ಆಯಿತು, ಸ್ವಲ್ಪ ಬಿಡಿ ಬಿಡಿ ಆಯಿತು, ಸ್ವಲ್ಪ ಇದು ಆಫ್ ವೈಟ್ ಬರುತ್ತೆ ಅಲ್ವಾ, ಮತ್ತು ಸ್ವಲ್ಪ ಬಿಡಿ ಬಿಡಿ ಟೈಪ್ ಬಿಡಿ ಬಿಡಿ, ಮತ್ತು ಕಲರ್ ಸ್ವಲ್ಪ ಜಸ್ಟ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನೀರು ಹಾಕಿ ಬೇಯಿಸಬೇಕು. ಓಕೆ, ತಣ್ಣೀರ ಹಾಕ್ಲಾ ನೋಡ್ಕೊಳ್ಳಿ. ಸ್ವಲ್ಪ ನೀರು ಹೆಚ್ಚಾದರೂ ಸಹ ನೋ ಪ್ರಾಬ್ಲಮ್. ಇಷ್ಟೇ ಪ್ರಮಾಣ ಅಂತ ಏನೂ ಇಲ್ಲ, ಸಾಕು. ಇದಕ್ಕೆ ತೆಂಗಿನದ ಹಾಲು ತೆಗಿಬೇಕು. ಬೇಯುವ ಟೈಮಲ್ಲಿ ನಾವು ತೆಂಗಿನ ಹಾಲು ತೆಗಿ. ಓಕೆ, ಸೊ ಹಾಗಾದರೆ ಇದು ಬೇಯ್ತಾ ಇರುತ್ತೆ, ನಾವು ಈ ಕಡೆ ತೆಂಗಿನ ಹಾಲು ತೆಗಿಬೋದು. ಬರೀ ಇಷ್ಟು ಮಾತ್ರವಾ? ಇದಕ್ಕೆ ಏಲಕ್ಕಿ ಏನಾದರೂ ಹಾಕ್ಲಿಕ್ಕೆ ಇದೆಯಾ? ನೀರು ಹಾಕ್ಲಾ? ಹಾಲು ತೆಗಿಯುವಾಗ ಸ್ವಲ್ಪ ಜಸ್ಟ್ ಅದನ್ನು ದಪ್ಪ ಹಾಲು ಗಾಳಿಸ್ಬೇಕಲ್ಲ, ನೋಡ್ಕೊಳ್ಳಿ. ಹಾಕ್ಲಾ? ಇದು ಕೂಡ ಬೆಂದಿದೆ ನೀವು ಹೇಳಿದಾಗೆ. ನೀವು ಹೇಳಿದ ಪ್ರಕಾರ ಉದುರಾಗೇ ಇದೆ ಅಲ್ಲ, ಕರೆಕ್ಟಾಗಿ ಬಂದಿದೆ. ನೀರು ಹಾಕಬೇಕಾ? ಸ್ವಲ್ಪ ಹಾಕಿ. ಇದು ಕೂಡ ಕರೆಕ್ಟಾಗಿ ಈಗ ಬೆಂದಿದೆ. ಅಂಟೆ ಬೆಂದಿದೆ ಇದು. ಈಗ ಇದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದಾಗ ಮತ್ತೆ ಪುನಃ ನೀರಾಗುತ್ತೆ. ಹೌದು, ಅಕ್ಕಿ ರವೆಗೆ ಸ್ವಲ್ಪ ಬೆಲ್ಲ ಹಿಡ್ಕೊಂಡ್ರೆ ಮಾತ್ರ ಪಾಯಸ ಟೇಸ್ಟ್ ಆಗೋದು. ಮತ್ತೆ ನೀವು ಇದ್ರ ತೆಂಗಿನ ಕಾಯಿ ಇದು ನೀರು ಹಾಕಿದರೆ ಇದನ್ನ ಹಾಕಿದರೆ ಅದು ಇದು ಬರೋದಿಲ್ಲ, ಬೆಲ್ಲ ಹಿಡ್ಕೊಳ್ಳೋದಿಲ್ಲ. ಹಾಗೆ ಫಸ್ಟಿಗೆ ಬೆಲ್ಲ ಹಾಕ್ಕೊಳ್ಳೋದು. ಓಕೆ, ಸ್ವಲ್ಪ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮುಂಚಿನಾಗೆ ಬಿಡಿ ಬಿಡಿ ಬರೋದಿಲ್ಲ, ಸ್ವಲ್ಪ ಈಗ ಗಂಟು ಅಂದರೆ ಆ ಬೆಲ್ಲ ಪೂರ್ತಿ ಕರಗಿದ ನಂತರ ಅದು ಸ್ವಲ್ಪ ತೆಳುವಾಗಿರ್ತದೆ. ಹೌದು, ಪೂರ್ತಿ ಬೆಲ್ಲ ಕರಗಿದ ಮೇಲೆ ತೆಂಗಿನ ಹಾಲು ಹಾಕಲಿಕ್ಕೆ. ನೀವು ಹೇಳಿದಾಗ ಈ ಥರ ಬರುತ್ತೆ, ಸ್ವಲ್ಪ ಮುದ್ದೆ ಆಗುತ್ತಲ್ಲ. ಈ ಟೈಮಲ್ಲಿ ಕರೆಕ್ಟ್ಲಿ ಫ್ರೈ ಮಾಡಿದರೆ ಅಷ್ಟೇನು ಮುದ್ದೆ ಬರೋದಿಲ್ಲ. ಓಕೆ ಓಕೆ, ಪಾಯಸದಲ್ಲಿ ಸ್ವಲ್ಪ ಮುದ್ದೆ ಬರ್ತದೆ. ಅದು ನಮಗೆ ಬೇಯಿಸುವಾಗ ಗೊತ್ತಾಗೋದಿಲ್ಲ, ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಗೊತ್ತಾಗುತ್ತೆ ಅಲ್ಲ. ಹೇಳಿದ್ರು ಕರೆಕ್ಟ್, ಅದೇ ಹೇಳ್ತಾರಲ್ಲ, ಮಾಡಿ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಗೊತ್ತಿರುತ್ತೆ. ಇಲ್ಲದಿದ್ದರೆ ಹೌದು, ಸರಿ ಇದು ತಿನ್ನಲಿಕ್ಕೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ಬೆಲ್ಲ ಕರಗಿದ್ದೀಗ. ಈಗ ತೆಂಗಿನ ಹಾಲು ಹಾಕ್ತಿದ್ದೀನಿ. ನಾವು ಬೇರೆ ಎಲ್ಲ ಪಾಯಸ ಮಾಡುವಾಗ ಯೂಶ್ವಲಿ ಸೊ ಫಸ್ಟಿಗೆ ಅಂದರೆ ಹಾಲಿನಲ್ಲೇ ಈ ಬೆಲ್ಲವನ್ನು ಕರಗಿಸ್ತೀವಿ. ಹೌದು, ಸೊ ಇದಕ್ಕೆ ಆ ಥರ ಅಲ್ಲ, ಇದಕ್ಕೆ ಉಲ್ಟಾ ಆಗಬೇಕು. ಸೊ ಅದೆಲ್ಲ ಕುದ್ದ ನಂತರ ಈ ಅಕ್ಕಿ ರವೆ ಹಾಕೋ ಹಾಗಿಲ್ಲ. ಇಲ್ಲ, ಅದು ಮತ್ತೆ ಓಕೆ ಓಕೆ. ಈಗ ಇದು ಸ್ವಲ್ಪ ಗಟ್ಟಿ ಬಂತು. ಆ್ಯಕ್ಚುಲಿ ಪಾಯಸ ಸ್ವಲ್ಪ ತೆಳುವಾಗಬೇಕು. ನೀರು ಹಾಕ್ಕೊಳ್ಬೋದು. ನಾವಾಗ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಹಾಕ್ತಲ್ಲ, ಆ ಟೈಮಲ್ಲಿ ಇದು ಮುಳು ಸೌತೆಯನ್ನು ಹಾಕುವಂಥದ್ದಕ್ಕೆ. ಓ, ಕೊನೆಯಲ್ಲಿ? ಕೊನೆಯಲ್ಲಿ.
ಆದರೆ ಅದು ತುಂಬ ಬೇಯಬೇಕು ಅಂತ ಏನು ಇಲ್ಲ ಇಲ್ಲ. ಒಂದು ಕುದಿಗೆ ಅಂದರೆ ನಾವು ಇದನ್ನು ಇದು ಮಾಡಿರ್ತೇವಲ್ಲ, ತುರಿದಿಟ್ಟಿದ್ದೀವಿ. ಆಗ ಅದರ ಅರೋಮಾ ಕೂಡ ಸಿಗುತ್ತೆ. ಹೌದು. ಬಟ್ ಅದು ಹಸಿ ಹಸಿ ಇರಲ್ಲ, ಬೆಂದಿರುತ್ತೆ. ಕುದಿ ಬಂತು ಇದಕ್ಕೆ. ನಾನು ಆವಾಗ ಫ್ರೈ ಮಾಡಿ ಸ್ವಲ್ಪ ಕುದಿ ಬರುವಾಗಲೇ ಹಾಕ್ಕೊಳ್ಬೇಕು. ಅಂದರೆ ಎಲ್ಲವೂ ಕೂಡ ಬೆಂದಿದೆ ಆಲ್ರೆಡಿ. ಪಾಯಸ ಆಲ್ರೆಡಿ ಇದಾಗಿದೆ, ರೆಡಿ ಆಗಿದೆ. ಈಗ ಹಾಕ್ತಾ ಇದ್ದೇನೆ ತುರಿದ ಸೌತೆಕಾಯಿ. ಅದಕ್ಕೆ ಸ್ವಲ್ಪ ಆರಾಮಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಈ ಸೌತೆಕಾಯಿಯಿಂದ ಕಡುಬು ಇದೆಲ್ಲ ಮಾಡ್ತೀವಿ. ಅದು ದೋಸೆಗೆ ಹಾಕಿ ಕಡುಬು ಮಾಡಿ ಅದು ಎಷ್ಟು ಅದು ಗ್ರೈಂಡ್ ಆಗಿರಲಿ ಬೆಂದಿರಲಿ ಅದರ ಒಂದು ಅರೋಮಾ ಇದೆ ಅಲ್ವಾ, ಹಾಗೆ ಸಿಗುತ್ತೆ. ಆವಾಗ ತಂತಾನೆ ಅದು ಒಂಥರ ರೆಫ್ರೆಶಿಂಗ್. ಈಗ ಕೂಡ ಹಾಗೆ ಅರೋಮಾ ಸೂಪರ್ ಆಗಿ ಬರ್ತಾ ಇದೆ. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಅರೋಮಾ ಕಂಪೇರಿಟಿವ್ ಈಗಕ್ಕಿಂತ ಕಮ್ಮಿ. ಆದರೆ ಈಗ ಮತ್ತು ಸೆಕೆಗಾಲದಲ್ಲಿ ಅರೋಮಾ ಜಾಸ್ತಿ. ಮಳೆದು ಸ್ವಲ್ಪ ನೀರು ಬಿಡೋದು ಕಮ್ಮಿ ಅಲ್ಲ, ಹಾಗೆ. ಸೊ ಇದು ರೆಡಿಯಾ? ರೆಡಿ. ಇನ್ನು ಡೈರೆಕ್ಟ್ ಸರ್ವಿಂಗ್ ಡನ್. ಸೊ ಪಾಯಸ ರೆಡಿ. ಬಿಸಿ ಬಿಸಿ ಸೌತೆಕಾಯಿ ಪಾಯಸ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಆಗಿದೆ. ತಣ್ಣಗಾದ ನಂತರ ಅಂದರೆ ತುಂಬ ತೆಳುವಾದರೆ ನಿಮಗೆ ಒಂಥರ ಪಾಯಸದ ಕನ್ಸಿಸ್ಟೆನ್ಸಿ ಇರುತ್ತೆ. ಮತ್ತೆ ಸ್ವಲ್ಪ ತಣ್ಣಗಾದರೆ ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿ ಅಲ್ಲ? ಓಕೆ, ಅದಕ್ಕೆ ಆದಷ್ಟು ತೆಳು ಮಾಡ್ಕೊಳ್ಬೇಕು. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿ ಆದಂಥ ಮುಳ್ಳು ಸೌತೆ ಪಾಯಸ ತಯಾರು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮುಳ್ಳು ಸೌತೆ ಪಾಯಸ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಇನ್ನಷ್ಟು ತುಪ್ಪ ಹಾಕಿ ಅರ್ಧ ಕಪ್ನಷ್ಟು ಅಕ್ಕಿ ರವೆಯನ್ನು ಹುರಿಯಿರಿ. ಆನಂತರ ಅಕ್ಕಿ ರವೆಯ 3 ಪಟ್ಟು ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ತೆಂಗಿನ ಹಾಲು ತೆಗೆದಿಟ್ಟುಕೊಳ್ಳಿ. ರವೆ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಬೇಯಿಸಿ. ಬಳಿಕ ತೆಂಗಿನ ಹಾಲು ಸೇರಿಸಿ ಚೆನ್ನಾಗಿ ಬೆರೆಸುತ್ತಾ ಕುದಿಸಿ. ಕುದಿ ಬಂದ ಬಳಿಕ ಕೊನೆಯಲ್ಲಿ ಸೌತೆಕಾಯಿ ತುರಿ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಯಾದ ಮುಳ್ಳು ಸೌತೆ ಪಾಯಸ ತಯಾರು. ಬಿಸಿ ಬಿಸಿ ಮುಳ್ಳು ಸೌತೆಯ ಪಾಯಸ ತಯಾರಾಗಿದೆ. ನೆಕ್ಸ್ಟ್ ಆಲೂಗಡ್ಡೆಯಿಂದ ಹಲ್ವಾ ಯಾವತ್ತಾದರೂ ತಿಂದಿದ್ದೀರಾ? ಇಲ್ಲ ಅಲ್ವಾ? ಸೊ ಇಲ್ಲಿ ತಯಾರಾಗುತ್ತೆ, ನೋಡ್ಕೊಂಡು ಮತ್ತೆ ನೀವು ಕೂಡ ಮಾಡ್ಬೋದು. ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌಗಿ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಇನ್ಸ್ಟಂಟ್ ವಿದ್ಯಾ ಕಾಫಿ. ಸೊ ನೆಕ್ಸ್ಟ್ ರೆಸಿಪಿ ಅದು ಕೂಡ ಸ್ವೀಟ್ ಅಂತ ಹೇಳಿದ್ದಾರೆ. ಸೊ ಕಾಫಿ ಟೈಮ್ಗೆ ಏನಾದರೂ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ರೆಸಿಪಿ ಏನು ಬನ್ನಿ ಕೇಳೋಣ. ಮೇಡಮ್ ಈಗ ಇನ್ನೊಂದು ಸ್ವೀಟ್ ರೆಸಿಪಿ ಅಂತ ಹೇಳಿದ್ರಿ, ಸ್ವಲ್ಪ ಡಿಫ್ರೆಂಟ್ ಇತ್ತು. ಆಲೂ ಹಲ್ವಾ. ನೋಡ್ಬೇಕು ಹೇಗಿರುತ್ತೆ ಅಂತೇಳಿ. ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟಿಗೆ ಏನು ಕೊಡಲಿ? ಫಸ್ಟಿಗೆ ಕಾವಲಿ ಫ್ರೈ ಮಾಡಲಿಕ್ಕೆ. ನೆಕ್ಸ್ಟ್ ಇನ್ನು ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿ. ಸೊ ಸ್ವೀಟ್ ಅಂದಾಕ್ಷಣ ತುಪ್ಪ ಬೇಕೇ ಬೇಕು. ಆಗಲೇ ಹೇಳಿದಾಗೆ KC ಅವರ ಪ್ಯೂರ್ ಕೌ ಘೀ. ಸೊ ಮರಳಾಗಿ ಬರುತ್ತೆ ನೋಡಿ, ಈ ಥರ ಉದುರು. ಈ ಥರದ್ದು ಯಾವಾಗಲೂ ತುಪ್ಪ ತುಂಬ ಚೆನ್ನ ಅಂತ ಹೇಳ್ತಾರೆ.
ಫಸ್ಟ್ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಮಾಡ್ತೀನಿ. ಸೊ ಸ್ವೀಟ್ ಏನೇ ಮಾಡೋದಿದ್ರು ಫಸ್ಟ್ಗೆ ದ್ರಾಕ್ಷಿ ಗೋಡಂಬಿ ಒಂದು ಫ್ರೈ ಮಾಡಿ ಸೈಡ್ ಬಿಟ್ರೆ ಆಮೇಲೆ ಲಾಸ್ಟ್ಗೆ ಒಂದು ತೆಗೆದು ಹಾಕ್ಬೋದು. ಅದರಲ್ಲಿ ತುಪ್ಪ ಉಳಿತದೆ ಅಲ್ಲ, ಅದನ್ನು ಯೂಸ್ ಮಾಡ್ಬೋದು. ಲಾಸ್ಟಿಗೆ ಮಾಡಿದರೆ ತುಪ್ಪ ಆಗೋದಿಲ್ಲ. ತುಪ್ಪ ಫಸ್ಟಿಗೆ ಹಾಕಿದ್ದಕ್ಕೆ ಮಿಕ್ಸ್ ಆಗಿ ಹೋಗ್ತದೆ, ಲಾಸ್ಟಿಗೆ ಹಾಕಿದ್ದು ಹಾಗೇನೆ ಉಳಿತದೆ. ಇದು ಮಹಿಳೆಯರ ಜಾಣತನ ಅಷ್ಟೇ, ಎಕ್ಸ್ಪೀರಿಯನ್ಸ್. ಫ್ರೈ ಆಯ್ತು ಆಲ್ರೆಡಿ. ಓಕೆ, ಈಗ ಇದರಲ್ಲಿ ನಾನು ಆಲೂವನ್ನು ಫ್ರೈ ಮಾಡ್ತೇನೆ. ಇದು ಆಲ್ರೆಡಿ ಬೇಯಿಸಿರುವಂಥದ್ದಾ? ಹೌದು, ಬೇಯಿಸಿ ಕಟ್ ಮಾಡಿ. ಓ, ನಾನು ಅಂದ್ಕೊಂಡೆ ಏನು ಇದನ್ನು ಆಲೂ ತುರಿ ಹಾಕ್ತೀರಿ ಅಂತೇಳಿ. ಇಲ್ಲ, ಅದನ್ನು ಬೇಯಿಸಿದರೆ ಸ್ವಲ್ಪ ನಮಗೆ ಸ್ಮ್ಯಾಶ್ ಮಾಡಲಿಕ್ಕೆಲ್ಲ ಈಸಿ ಆಗ್ತದೆ. ಮತ್ತು ತುರಿದು ಸಹ ಹಾಕಿದರೆ ಸಹ ಓಕೆ. ಈಗ ಕ್ಯಾರೆಟ್ ಎಲ್ಲ ಹಾಕ್ತಾರಲ್ಲ. ಬಟ್ ಅದು ಟೈಮ್ ಕನ್ಸಂಪ್ಷನ್ ಜಾಸ್ತಿ. ಹೌದು, ಇಲ್ಲ. ಇನ್ನೊಂದು ಇದರಲ್ಲಿ ಮಾಡ್ಬೋದು, ರಾ ಪೊಟ್ಯಾಟೊ ಕಟ್ ಮಾಡಿ ಆಮೇಲೆ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಆ ಟೈಪಲ್ಲಿ ಸಹ ಮಾಡ್ಬೋದು. ಮತ್ತು ಕುಕ್ಕರಲ್ಲಿ ಬೇಯಿಸಿ ಮಾಡ್ಬೋದು. ಓ, ಅದು ಉಲ್ಟಾ. ಈಗ ನೀವು ಉಲ್ಟಾ ಪ್ರೋಸೆಸ್ ಮಾಡ್ತಿದ್ದೆ. ಹೌದು, ಅದು ಆ ಥರ ಡೈರೆಕ್ಟ್ ಈ ಥರ ತಿನ್ನೋದು ಉಲ್ಟಾ ಈ ಥರ ಎಲ್ಲ ತಿಂದಾಗ ಅನಿಸ್ತು. ಆದರೆ ಸಕ್ಕರೆ ಹಾಕಿದ ಮೇಲೆ ಆಮೇಲೆ ಬೇಯಿಸ್ಲಿಕ್ಕೆ, ಬಟ್ ಕುಕ್ಕರಲ್ಲಿ ಸ್ವಲ್ಪ ತಳ ಹಿಡಿತದೆ ಅದು. ಅಂದರೆ ಸಕ್ಕರೆ ಹಾಕಿದ್ಮೇಲೆ ತಳ ಹಿಡಿತದೆ. ಅದಕ್ಕಿಂತ ಇದು ಸೇಮ್, ಬಟ್ ಅದು ಟೇಸ್ಟ್ ಡಿಫ್ರೆಂಟ್. ಇದು ಸ್ವಲ್ಪ ನೀರು ಹೇಳ್ಕೊಳ್ತದೆ, ಇದು ಸ್ವಲ್ಪ ಟೇಸ್ಟ್. ಇದು ಎಷ್ಟೊತ್ತು ಹೀಗೆ ಹುರಿಬೇಕು? ಸ್ವಲ್ಪ 2-3 ನಿಮಿಷ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಆಲೂಗಡ್ಡೆ ವರ್ಸಟೈಲ್ ವೆಜಿಟೇಬಲ್ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಹಾಕಿದ್ರು ಅದಕ್ಕೆ ಹೊಂದ್ಕೊಂಡು ಹೋಗುತ್ತೆ. ಸ್ವೀಟಿಗೂ ಸೈ ಅಂತ ಈಗ ತೋರಿಸ್ತಾ ಇದೆ ಇದು. ಮತ್ತು ಹಲ್ವಾ ಮಾಡೋದಿದ್ರೆ ಸ್ವಲ್ಪ ಹಾಲು ಹಾಕಿದ್ರೆ ಅದರದ್ದು ಆರೋಮನೆಟ್ ಬೇರೆ, ಟೇಸ್ಟೇ ತುಂಬ ಚೇಂಜ್ ಆಗಿರ್ತದೆ. ಹಾಗೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ಇದು ಇದಾಯಿತು, ಫ್ರೈ ಆಯಿತು. ಓಕೆ, ಇದು ಹೇಗೆ ಗಟ್ಟಿ ಹಲ್ವಾ ಈ ಥರ ಸ್ಪೂನಲ್ಲಿ ತಿನ್ನುವಂಥದ್ದು ಪೀಸಸಲ್ಲಿ ಬರುತ್ತಾ ಹೇಗೆ? ಗಟ್ಟಿ ಹಲ್ವಾನೇ. ಇದು ಫುಲ್ ಸ್ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿ ಹಾಗೆ ಸ್ಪೂನಲ್ಲಿ ತಿನ್ನುವಂಥದ್ದು. ಹಾಗೆ ಕ್ಯಾರೆಟ್ ಹಲ್ವಾ ಹೇಗೆ ತಿಂತೇವೆ. ಅಲ್ಲ, ಇದೀಗ ಬೇಯಿಸಿ ಈ ಥರ ಫ್ರೈ ಮಾಡ್ತಾ ಇದ್ದೀರಿ, ಮತ್ತೆ ಮ್ಯಾಶ್ ಮಾಡಬೇಕು ಹೇಳ್ತಾ ಇದ್ದೀರಿ. ಹೌದು, ಇನ್ಸ್ಟೆಂಟ್. ಸೊ ಇನ್ನು ಕೆಲಸ ಈಸಿ ಆಗಲಿ ಅಂತೇಳಿ ಬೇಯಿಸಿ ಮ್ಯಾಶ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿದರೆ ಇಲ್ಲ, ಅದು ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡಿ ಇದ್ರೆ ಸ್ವಲ್ಪ ಫ್ರೈ ಚೆನ್ನಾಗಿರುತ್ತೆ. ನಾವೆಲ್ಲ ತುಂಬ ಸುಲಭ ಇದ್ದರೆ ಇನ್ನೂ ಸುಲಭ ದಾರಿ ನೋಡುವರು ಹಾಗೆ. ಸೊ ಹಾಗಾದರೆ ಆ ಥರ ಮಾಡಿದರೆ ಅಂದರೆ ಫಸ್ಟ್ ಫ್ರೈ ಮಾಡಿ ಮತ್ತೆ ಮ್ಯಾಶ್ ಮಾಡ್ಕೊಳ್ಳೋದು ಉತ್ತಮ. ಈಗ ಕರೆಕ್ಟಾಗಿ ಮ್ಯಾಶ್ ಆಯ್ತಲ್ಲ. ಈಗ ಸಕ್ಕರೆ ಹಾಕಬೇಕು. ಓಕೆ, ಇದು ಎಲ್ಲ ಪೂರ್ತಿ ಆದಮೇಲೆ ಇದು ಆಲೂಗಡ್ಡೆಯಿಂದ ಮಾಡಿದ್ದು ಅಂತ ಗೊತ್ತಾಗತ್ತೆ ಇಲ್ವಾ? ಇಲ್ಲ, ಗೊತ್ತಾಗೋದಿಲ್ಲ. ಅದು ನೀವು ನೋಡಿ ಹೇಗೆ ಅಂತೇಳಿ ಆಲೋಚನೆ ಮಾಡಬೇಕು. ಈ ಥರ ಕಾಂಪಿಟೇಷನ್ಗೆಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತಲ್ವಾ? ಟೇಸ್ಟ್ ನೋಡಿ ಹೇಳಿ ಯಾವುದರಿಂದ ಮಾಡಿದ್ದು ಅಂತ ಹೇಳಿ ಅಂತ. ಈಗ ನಾನು ಆಲೂಗಡ್ಡೆ ಹೇಳಿದ್ರೆ ಸಹ ಇದು ಯಾವುದೋ ಬೇರೆ ಹಿಟ್ಟಿಂದವ ಅಥವಾ ಬಾಳೆಹಣ್ಣ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಇದೆ ಈಗ. ಸೊ ತರಕಾರಿಯಲ್ಲಿ ಮಾಡುವಾಗ ಯೂಶಲಿ ಈಗ ಕ್ಯಾರೆಟ್ ಬೀಟ್ರೂಟ್ ಮಾಡ್ತಾರೆ, ಸೋರೆಕಾಯಿ ಮಾಡ್ತಾರೆ. ಕುಂಬಳಕಾಯಿ ಸೋರೆಕಾಯಿ ಅಲ್ಲ, ಕುಂಬಳಕಾಯಿ. ಸೋರೆಕಾಯಿ ಮಾಡ್ತಾರೆ, ಬುದುಗುಂಬಳ ಇನ್ನೊಂದು ಗುಂಬಳ ಇದೆಯಲ್ಲ, ಕಾಶಿ ಅಲ್ವಾ, ಅದು ಸುಲಭ ಹೇಳಲಿಕ್ಕೆ, ಕಾಶಿ ಅಲ್ವಾ. ಸೊ ಈಗ ಅದ್ರ ಜೊತೆಗೆ ಇದು ಕೂಡ ಒಂದು ಸೇರ್ಪಡೆ ಆಯಿತು. ಈಗ ಇದಕ್ಕೆ ತುಪ್ಪ, ಇದು ಸಕ್ಕರೆ ತಗೊಂಡಿದೆ, ಸ್ವಲ್ಪ ತುಪ್ಪ ಹಾಕಬೇಕು. ಸ್ವಲ್ಪ ಹಲ್ವಕ್ಕೆ ತುಪ್ಪ ಬೇಕು. ಮತ್ತೆ ಇದು ಪೂರ್ತಿ ಹಾಲು ಸಕ್ಕರೆ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಹೀರ್ಕೊಂಡಿದೆ. ತುಪ್ಪ ಕೂಡ ಹೀರ್ಕೊಳ್ಳಿ ಅಂತ ಹೇಳಿ.
ಸೊ KC ಅವರ ಪ್ಯೂರ್ ಕೌ ಗೀ. ಸೊ ಒಳ್ಳೆ ಅರೋಮಾನು ಕೊಡುತ್ತೆ, ಒಳ್ಳೆ ಹೀರ್ಕೊಂಡು ಟೇಸ್ಟ್ ಕೂಡ ಕೊಡುತ್ತೆ. ಈಗ ಸ್ವಲ್ಪ ಹೊತ್ತು ತುಪ್ಪ ಹಾಕಿದ ಮೇಲೆ ಸಹ ಇದಕ್ಕೆ ತುಪ್ಪ ಹಾಕಲಿಲ್ಲ ಯಾವ್ದು ಸಹ ಹಾಕದಿದ್ದಾಗಿರ್ತದೆ. ಆಫ್ಟರ್ 5 ಮಿನಿಟ್ಸ್ ಎಲ್ಲ ಸಹ ತುಪ್ಪ ಎಲ್ಲ ಬಿಡ್ತದೆ. ಈಗ ಎಷ್ಟು ಹೀರ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಹೀರ್ಕೊಂಡು ಮತ್ತೆ ಎಕ್ಸ್ಟ್ರಾದೆಲ್ಲ ಬಿಡುತ್ತಲ್ಲ. ಇದಕ್ಕೆ ಬೇಕಾಗುವಷ್ಟು ಮಾತ್ರ ತಗೊಳ್ತೇವೆ, ಮತ್ತೆಲ್ಲ ಬಿಡ್ತದೆ. ಈಗ ನೀವು ಹೇಳಿದ ಪ್ರಕಾರ ಸತ್ಯವಾಗ್ಲೂ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ, ಟೇಸ್ಟ್ ಗೊತ್ತಿಲ್ಲ. ನೋಡುವಾಗ ಮಾತ್ರ ರವೆಯಿಂದ ಏನೋ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಬೇಕು. ಹೌದು, ಯಾರು ಸಹ ನೋಡುವಾಗ ಹಾಲು ಅಂತೇಳಿ ಅದು ಬಟ್ಟೆ ಗೊತ್ತಾಗೋದಿಲ್ಲ. ಸೊ ಒಂದು ಮುದ್ದೆ ಬರೋ ಥರ ಇದನ್ನ ಬೇಯಿಸ್ಬೇಕಲ್ಲ? ಬೇಯಿಸ್ಬೇಕು. ಓಕೆ. ಈಗ ನಾವು ನೋಡಿದ್ರೆ ಇದು ಈಗ ಶೀರಾ ಆ ಟೆಕ್ಸ್ಚರ್. ಹೌದು, ಶೀರದ ಟೆಕ್ಸ್ಚರ್ ಬಂದಿದೆ. ಸ್ವಲ್ಪ ಅರೋಮಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ, ಏಲಕ್ಕಿ ಹೊಡಿ. ಅಂದರೆ ಈಗ ನಾವು ಶೀರಸ ನೋಡೋದಾದ್ರೆ ಸ್ವಲ್ಪ ತುಂಬ ಹೊತ್ತಿಟ್ಟರೆ ಸ್ವಲ್ಪ ಹಿಡಿದು ಗಟ್ಟಿ ಬರುತ್ತೆ. ಸ್ವಲ್ಪ ಕಮ್ಮಿ ಇದು ಮಾಡಿದರೆ ಸ್ವಲ್ಪ ಸಾಫ್ಟ್ ಆಗಿ ಒಂಥರ ಮ್ಯಾಶಿ ಇರುತ್ತೆ. ಹಾಗೇನೆ ಇದು ಕೂಡ ಹಾಗೆ ನೋಡೋದಕ್ಕೆ ಹಾಗೆ ಕಾಣ್ತಾ ಇದೆ ಮಾತ್ರ. ಸೊ ಇಟ್ಸ್ ಡನ್, ರೆಡಿ. ಓಕೆ, ಆಫ್ ಮಾಡಲಾ? ರೆಡಿ ಆಗಿದೆ ಹಾಲು ಹಲ್ವಾ. ಬಿಸಿ ಬಿಸಿ ಆಲೂ ಹಲ್ವಾ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಆಲೂ ಹಲ್ವಾ ಅಂತ ಹೇಳಿ ಮೋಸ ಮಾಡ್ತಾ ಇದ್ದೀರಿ ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡೋದಕ್ಕೆ ಥೇಟಾಗಿ ಶೀರಾ ಥರ ಕಾಣ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಯಾರಿಗಾದರೂ ಕನ್ಫ್ಯೂಸ್ ಮಾಡಬೇಕು ಅಥವಾ ಇದನ್ನು ಕಾಂಪಿಟೇಷನ್ಗೆ ಇಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಇದೆ. ಬಟ್ ಅಪಿಯರೆನ್ಸ್ಗೆ ನೋಡುವಾಗಿದ್ದು ಥೇಟ್ ಶೀರಾ ಥರ ಕಾಣ್ತಾ ಇದೆ. ಬಟ್ ಇದು ಆಲೂ ಹಲ್ವಾ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಆಲೂಗಡ್ಡೆ ಹಲ್ವಾ ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಹುರಿಯಿರಿ. ಆನಂತರ 1 ಕಪ್ ಹಾಲು, ಸಕ್ಕರೆ ಹಾಕಿ ಬೇಯಿಸಿ. ಹಾಲು ಆವಿಯಾದ ನಂತರ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಗೂ ಏಲಕ್ಕಿ ಪುಡಿ ಸೇರಿಸಿ ಸರ್ವ್ ಮಾಡಿ ಆಲೂಗಡ್ಡೆ ಹಲ್ವಾ. ಎಸ್ ಮೇಡಮ್. ಸೊ ಒಂದು ಪಾಯಸ, ಇನ್ನೊಂದು ಹಲ್ವಾ. ಸೊ ಬಹುಶಃ ಈಗ ಪಾಯಸ ಕೂಡ ಹಲ್ವಾ ಥರ ಆಗಿದೆ ಅಂತ ಅಲ್ಲ? ಟೇಸ್ಟ್ ಮಾಡೋಣ. ಓ ಇಲ್ಲ, ಮರ್ಯಾದೆ ಉಳಿಸಿದೆ. ಇನ್ನು ತುಂಬ ಅಂದರೆ ಅಕ್ಕಿ ರವೆ ಜಾಸ್ತಿ ಹಾಕಿದರೆ ನೀರು ಕೂಡ ತುಂಬ ಹಾಕಬೇಕು, ಇಲ್ಲ ಹಾಲು ಜಾಸ್ತಿ ಹಾಕಬೇಕು. ಆ್ಯಕ್ಚುಲಿ ಈಗ ಪಾಯಸಕ್ಕಿಂತ ಇನ್ನೊಂದು ಹೇಳ್ತಾರೆ. ಮೊದಲೇ ನನ್ನ ಅಜ್ಜಿಯೆಲ್ಲ ಇರುವಾಗ ಅವ್ರು ಹೇಳ್ತಾಯಿದ್ರು ಸೋಜಿ ಮಾಡೋದು ಅಂತೇಳಿ. ಆ ಥರ ಬಂದಿದೆ ಈಗ. ಬಟ್ ಈ ಏನು ಸೌತೆಕಾಯಿ ಹಾಕಿರೋದ್ರಿಂದ ಫ್ರೆಶ್ನೆಸ್, ತೆಕ್ಕರ ದಡ್ಡೆ ನಾವು ಹೇಳ್ತೀವಲ್ಲ ಹಾಗೆ ಆ ಟೇಸ್ಟ್. ಬಟ್ ಲೈಟಾಗಿದ್ದು ಅದು ಗಟ್ಟಿ ಬರೋದು, ಇದು ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿದೆ. ಸೊ ಯಾವುದೇ ಏಜ್ನವರೆಗೂ ಕೂಡ ಈ ಥರ ಆ್ಯಕ್ಚುಲಿ ಪಾಯಸ ಇಷ್ಟ ಇಲ್ಲ ಅಂತ ಹೇಳಿದರೆ ಈ ಥರ ಈ ಕನ್ಸಿಸ್ಟೆನ್ಸಿ ಇಟ್ಟೇ ಮಾಡ್ಬೋದು. ಇದು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿದೆ ಕೋಲ್ಡ್ ತಿಂದರೆ ಭಾರಿ ಅಲ್ವಾ? ಕೋಲ್ಡ್ ಇನ್ನೂ ಟೇಸ್ಟಿ ಆಗಿರುತ್ತೆ. ಚಿಲ್ಡ್ ಒಂಥರ ಕುಕುಂಬರ್ದು ಒಂದು ಫ್ಲೇವರ್ ಹಾಗೆ ಸಿಗುತ್ತೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ, ವೆರಿ ರೆಫ್ರೆಶಿಂಗ್ ಮೇಡಮ್. ಇದು ತುಂಬ ಅಂದರೆ ನೋಡೋದಕ್ಕೆ ಸೇಮ್ ತೇಟ್ ಶೀರಾ, ಟೇಸ್ಟಲ್ಲಿ ನೋಡುವ ಹೇಗೆ ಅಂಥೇಳಿ. ತಗೊಳ್ಳಿ ಮೇಡಮ್. ಗೊತ್ತೇ ಆಗಲ್ಲ. ಇಲ್ಲ, ಚೂರು ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಲಾಸ್ಟಲ್ಲಿ ಅಂದರೆ ತುಂಬ ಅದನ್ನು ಕೂಲಂಕುಷವಾಗಿ ಹಾಗೆ ನೀವೀಗ ಹೇಳಿರೋದ್ರಿಂದ ನಾನು ಸ್ವಲ್ಪ ಆಲೂಗಡ್ಡೆ ಇದೆಯಾ ಅಂತ ಸ್ವಲ್ಪ ಇದು ಮಾಡ್ತಾ ಇರುವಾಗ ಆಲೂಗಡ್ಡೆ ಫ್ಲೇವರ್ ಸ್ವಲ್ಪ ಸಿಗ್ತಾಯಿದೆ. ಏನೂ ಹೇಳಲಿಲ್ಲ, ಸುಮ್ಮನೆ ತಂದು ಹಾಗೆ ಇಟ್ಟರೆ
ಶೀರಾ ಮಾಡಿ ಹಲ್ವಾ ಅಂತ ಹೇಳ್ತಿದ್ದಾರೆ ಇವರು ಅಂತ ಅಂದ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿದೆ. ಆಲೂಗಡ್ಡೆಯಿಂದ ಕೂಡ ಹಲ್ವಾ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ಆ್ಯಂಡ್ ತುಂಬ ಏನು ತುಪ್ಪ ಎಲ್ಲ ಹೀರ್ಕೊಂಡು ಅಷ್ಟೆಲ್ಲ ಇದು ಮಾಡ್ತಾ ಇಲ್ಲ, ಸ್ವಲ್ಪ ತುಪ್ಪವು ಸಾಕು, ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಸೊ ಆಲೂಗಡ್ಡೆ ವರ್ಸಟೈಲ್ ವೆಜಿಟೇಬಲ್ ಅಂತ ಹೇಳ್ತಾ ಇದ್ರು, ಎಲ್ಲದಕ್ಕೂ ಸೈ, ಅದು ಬೆಸ್ಟ್ ಆಗಿದೆ. ಎರಡು ಕೂಡ ಡಿಫ್ರೆಂಟ್ ಟೈಪ್ ಆಫ್ ರೆಸಿಪೀಸ್, ಅಂದರೆ ಇನೋವೇಟಿವ್ ರೆಸಿಪಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರೆಸಿಪಿ, ಇನೋವೇಟಿವ್ ರೆಸಿಪಿ, ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಮ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ವತಿಯಿಂದ ಕಿರುಕಾಣಿಕೆ. ಆ್ಯಂಡ್ ನಿಮ್ಮ ಅಡುಗೆಯ ಕೆಲಸ ಇನ್ನಷ್ಟು ಚುರುಕಾಗಿ ಆಗಲಿ, ಬೇಗ ಬೇಗ ಆಗಲಿ ಅಂಥೇಳಿ ನಾನಾ ಅವರ ಮಸಾಲಾಸ್. ಥ್ಯಾಂಕ್ ಯು ಸೊ ಮಚ್ ಮಾಡಿ. ಈ ರೆಸಿಪಿ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ಥರ ಏನಾದರೂ ಕುಕ್ಕಿಂಗ್ ಕಾಂಪಿಟೇಷನ್ ಇಡ್ತಿದ್ದೀರಿ ಅಂತ ಹೇಳಿದರೆ, ಅಥವಾ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ, ಖಂಡಿತವಾಗ್ಲೂ ಇದನ್ನು ಮಾಡಿ ಎಲ್ರಿಗೂ ಕೂಡ ಬೆರಗಾಗಿಸ್ಬೋದು. ತುಂಬ ಟೇಸ್ಟಿಯಾಗಿದೆ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.